ವೆಲ್ಕಮ್ ಟು ಮೈ ಫಸ್ಟ್ ವಿಡಿಯೋ. ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇರೋದೇನು ಅಂದ್ರೆ ಬೇಸಿಕ್ ಆಫ್ ಸ್ಟಾಕ್ ಮಾರ್ಕೆಟ್. ಒಬ್ಬ ಬಿಗಿನರ್ ಟ್ರೇಡರ್ಗೆ ತುಂಬ ಕ್ವಶನ್ಗಳಿರುತ್ತೆ ತಲೆಯಲ್ಲಿ. ಟ್ರೇಡಿಂಗ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ, ಆದರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿರಲ್ಲ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅಂತ ಗೊತ್ತಿರಲ್ಲ, ಅದು ಹೆಂಗೆ ನಡೆಯುತ್ತೆ ಅಂತ ಗೊತ್ತಿರಲ್ಲ. ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲ ಡೌಟ್ಸ್ನು ಕ್ಲಾರಿಫೈ ಮಾಡ್ತೀನಿ. ಅಂದರೆ ಫಸ್ಟು ನೀವೇನು ಕಲಿಬೇಕು, ಫಸ್ಟು ನಾಲೆಜ್ ಅಬೌಟ್ ಟ್ರೇಡಿಂಗ್ ನಿಮ್ಮ ತಲೆಯಲ್ಲಿ ಏನು ಇರಬೇಕು ಅಂತ ಹೇಳ್ತೀನಿ. ಫಸ್ಟ್ ಬೇಸಿಕ್ಸ್ ಅಂದರೆ ವಾಟ್ ಈಸ್ ಸ್ಟಾಕ್ ಮಾರ್ಕೆಟ್ ಅನ್ನೋದು ಗೊತ್ತಿರಬೇಕು. ವಾಟ್ ಈಸ್ ಸ್ಟಾಕ್ ಮಾರ್ಕೆಟ್? ಸ್ಟಾಕ್ ಮಾರ್ಕೆಟ್ ಅಂದರೆ ಏನು? ಒಬ್ಬ ಇನ್ವೆಸ್ಟರು ಶೇರ್ಸ್ನ ಬೈ ಅಥವಾ ಸೆಲ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಅಂತಾರೆ ಅಥವಾ ಟ್ರೇಡಿಂಗ್ ಅಂತಾರೆ. ಹೂ ರನ್ಸ್ ಇಟ್? ನೆಕ್ಸ್ಟ್, ಹೂ ರನ್ಸ್ ಇಟ್? ಅದನ್ನ ರನ್ ಮಾಡೋದು ಯಾರು? ಇಂಡಿಯಾದಲ್ಲಿ ಇಂಡಿಯನ್ ಗೌರ್ಮೆಂಟ್ ರನ್ಸ್ ಇಟ್. ಅದ್ರ ಕೆಳಗಡೆ ಸೆಬಿ. ಸೆಬಿ ಅಂದ್ರೆ ಏನು? ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ. ಇದ್ರ ಕೆಲಸ ಏನಪ್ಪಾ ಅಂದ್ರೆ, ನೀವು ದುಡ್ಡನ್ನ ನಿಮ್ಮ ಬ್ರೋಕರಲ್ಲಿ ಡೆಪಾಸಿಟ್ ಮಾಡುತ್ತೀರಾ. 10,000, 20,000 ಆ್ಯಂಡ್ 1 lakh ನಿಮ್ಮ ಇಷ್ಟ, ಡೆಪಾಸಿಟ್ ಮಾಡಿರ್ತೀರಾ. ನೀವು ಡೆಪಾಸಿಟ್ ಮಾಡಿದಾಗ ನಿಮ್ಮ ಬ್ರೋಕರಲ್ಲಿ ದುಡ್ಡೇ ಇಲ್ಲ ಅಂದರೆ ಅದನ್ನ ಸೆಬಿ ಕಂಟ್ರೋಲ್ ಮಾಡುತ್ತೆ. ಸೆಬಿ 1 ರೂಪಾಯಿದು ಯಾರಿಗೂ ಮೋಸ ಆಗಕ್ಕೆ ಬಿಡಲ್ಲ. ನಿಮ್ಗೇನಾದರೂ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ನಿಮ್ಗೇನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಸೆಬಿ ಸೆಂಟ್ರಲ್ ಬಂದ್ಬಿಟ್ಟು ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡುತ್ತೆ. ನೆಕ್ಸ್ಟ್, ಅದರ ಅಂಡರಲ್ಲಿ CDSL ಅಂತ ಬರುತ್ತೆ. CDSL ಅಂದರೆ ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸಸ್ ಲಿಮಿಟೆಡ್ ಅಂತ. ಇದ್ರ ಏನಂದ್ರೆ, ನೀವು ಮಾಡೋ ಪ್ರಾಫಿಟ್ಸ್ ಅಥವಾ ಲಾಸಸ್, ನಿಮ್ಮ ದುಡ್ಡು ನಿಮಗೆ ಕರೆಕ್ಟಾಗಿ ಬರ್ತಾ ಇದೆಯಾ ಅಂತ, ನೀವು ಮಾಡಿರೋ ಪ್ರಾಫಿಟ್ಟು ನಿಮಗೆ ಬಂದಿದೆಯಾ ಅಂತ ಟ್ರಾನ್ಸಾಕ್ಷನ್ನ ಟ್ರ್ಯಾಕ್ ಮಾಡುತ್ತೆ ಈ CDSL. ಟ್ರಾನ್ಸಾಕ್ಷನ್ನ ಟ್ರ್ಯಾಕ್ ಮಾಡೋದೇ ಈ CDSL. ಇದು ಬೇಸಿಕ್ ಥಿಂಗ್ಸು. ಇಷ್ಟು ಗೊತ್ತಾಯ್ತಲ್ವಾ? ನೆಕ್ಸ್ಟು ಇದ್ರ ಕೆಳಗಡೆ ಎಕ್ಸ್ಚೇಂಜಸ್ ಅಂತ ಬರುತ್ತೆ. ಎಕ್ಸ್ಚೇಂಜಸ್ ಅಂದರೆ ವಾಟ್ ಈಸ್ ಎಕ್ಸ್ಚೇಂಜಸ್? ಎಕ್ಸ್ಚೇಂಜಸ್ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ಲು ನೀವು ತರಕಾರಿ ತೊಗೊಬೇಕು. ತರಕಾರಿ ತೊಗೊಬೇಕು ಅಂದರೆ ನೀವು KR ಮಾರ್ಕೆಟ್ಗೆ ಹೋಗ್ತೀರಾ. ಎಕ್ಸ್ಚೇಂಜು ಅಲ್ಲಿ ದುಡ್ಡು ಕೊಡ್ತೀರಾ, ತರಕಾರಿ ತೊಗೊತೀರಾ. ಅದೇ ಥರ ಶೇರ್ ಬೈ ಅಥವಾ ಸೆಲ್ಲು ಯಾವ ಎಕ್ಸ್ಚೇಂಜಲ್ಲಿ ಮಾಡ್ತಾ ಇದ್ದೀರಾ ಅಂತ. ಅದರಲ್ಲಿ 3 ಥರ ಬರುತ್ತೆ: NSE, BSE ಆ್ಯಂಡ್ MCX ಅಂತ. NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ. BSE ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. MCX ಅಂದರೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್. NSE ಅಲ್ಲಿ 4 ಟೈಪ್ಸ್ ಬರುತ್ತೆ: ನಿಫ್ಟಿ 50, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ ಆ್ಯಂಡ್ ಮಿಡ್ ಕ್ಯಾಪ್ ನಿಫ್ಟಿ. ನಿಫ್ಟಿ 50 ಅಂದರೆ ಬೇಸಿಕ್ ಟಾಪ್ 50 ಕಂಪ್ನಿ ನಾವು ಒಂದು ಮಾಡಿ ನಿಫ್ಟಿ 50 ಅಂತ ಮಾಡಿರೋದು. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ಅಂದರೆ ಏನು? 12 ಬ್ಯಾಂಕ್ಸ್ನ ಸೇರಿಸಿ ಒಂದು ಬ್ಯಾಂಕ್ ನಿಫ್ಟಿ ಅಂತ ಮಾಡಿರೋದು. ಫಿನ್ ನಿಫ್ಟಿ ಅಂದರೆ ಫೈನಾನ್ಸ್ ರಿಲೇಟೆಡ್, ಫೈನಾನ್ಸು, ಹೋಮ್ ಲೋನು, ಕಾರ್ ಲೋನ್ ಈ ಥರ ಎಲ್ಲ ಬರುತ್ತಲ್ಲ, ಅದನ್ನ ಫಿನ್ ನಿಫ್ಟಿ ಅಂತ ಮಾಡಿರೋದು. ನೆಕ್ಸ್ಟ್ ಮಿಡ್ ಕ್ಯಾಪ್ ನಿಫ್ಟಿ. ಮಿಡ್ ಕ್ಯಾಪ್ ನಿಫ್ಟಿ ಅಂದರೆ ಒಂದು ಕಂಪ್ನಿ ವ್ಯಾಲ್ಯೂಯೇಷನು, ಫಾರ್ ಎಕ್ಸಾಂಪಲ್ XYZ ಕಂಪ್ನಿ ವ್ಯಾಲ್ಯೂಯೇಷನ್ನು more than 5,000 crores, less than 20,000 crores ಇದ್ರೆ ಅದನ್ನ ಮಿಡ್ ಕ್ಯಾಪ್ ನಿಫ್ಟಿ ಅಂತಾರೆ. ನೆಕ್ಸ್ಟ್ BSE. BSE ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇದು ಏಷ್ಯಾಸ್ ಓಲ್ಡ್ ಎಕ್ಸ್ಚೇಂಜ್. ಇದು 1875 ಅಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು. NSE MCX ಬರಕ್ ಮುಂಚೆನೆ BSE ಬಂದಿದ್ದು. ಇದ್ರ ಕೆಳಗಡೆ 2 ಬರುತ್ತೆ: ಸೆನ್ಸೆಕ್ಸ್ ಆ್ಯಂಡ್ ಬ್ಯಾಂಕ್ ಎಕ್ಸ್. ಇದರಲ್ಲಿ ನೀವು ಟ್ರೇಡ್ ಮಾಡ್ಬೋದು. ನೆಕ್ಸ್ಟ್ MCX, ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್. ಇದ್ರ ಕೆಳಗಡೆ ಕ್ರೂಡ್ ಆಯಿಲು, ಗೋಲ್ಡು, ಕಾಪರು, ಸಿಲ್ವರು ಇವೆಲ್ಲ ಇದ್ರ ಅಂಡರಲ್ಲಿ ಬರುತ್ತೆ. ನೀವು ಇದರಲ್ಲಿ ಟ್ರೇಡ್ ಮಾಡ್ಬೋದು. ನೀವು ಸ್ಟಾರ್ಟಿಂಗಲ್ಲಿ ಎವ್ರಿ ಬಿಗಿನರ್ಸ್ಗೂ ಅಡ್ವೈಸ್ ಮಾಡೋದೇನು ಅಂದರೆ, ಟ್ರೇಡಿಂಗಿಗೆ ಎಂಟ್ರಿ ಆಗಿದ್ದೀರಾ ಅಂದರೆ ಡೋಂಟ್ ಟ್ರೇಡ್ ವಿತ್ ಆಪ್ಷನ್ಸ್ ಟ್ರೇಡಿಂಗ್. ಅದ್ರ ಕಡೆ ಅಟ್ರಾಕ್ಟ್ ಆಗಬೇಡಿ. ಜಸ್ಟ್ ಟ್ರೇಡ್ ಈಕ್ವಿಟಿ. ಮೇಕ್ ಯುವರ್ ಸೆಲ್ಫ್ ಎಕ್ಸ್ಪೀರಿಯನ್ಸ್. ನಿಮ್ಗೆ ಸ್ವಲ್ಪ ಈಕ್ವಿಟಿಲಿ ನೀವು ಚೆನ್ನಾಗಿ ಪ್ರಾಫಿಟ್ ಮಾಡ್ತಾ ಇದ್ದೀರಾ, ಅಟ್ಲೀಸ್ಟ್ 10 ಟ್ರೇಡ್ಸಲ್ಲಿ ಅಟ್ಲೀಸ್ಟ್ 7-8 ಟ್ರೇಡ್ಸ್ ಪ್ರಾಫಿಟ್ ಆಗ್ತಿದೆ ಅಂದಾಗ ಆಪ್ಷನಿಗೆ ಶಿಫ್ಟ್ ಆಗಿ ವಿತ್ ಕ್ಯಾಪಿಟಲ್ ಆಫ್ 25,000 to 30,000 rupees. ಅದಕ್ಕಿಂತ ಜಾಸ್ತಿ ಡೆಪಾಸಿಟ್ ಮಾಡಬೇಡಿ.